ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. EPS 95 ಪೆನ್ಷನ್ ಪ್ರೈವೇಟ್ ರಂಗ ಉದ್ಯೋಗಿಗಳಿಗೆ EPFO ಗುಡ್ ನ್ಯೂಸ್. EPS 95 ಮಾಸಿಕ ಪಿಂಚಣಿ 5,000 ರೂಪಾಯಿಗೆ ಏರಿಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದೆ ಈ ಒಂದು EPS 95 ಯೋಜನೆಯ ಒಂದು ಅಪ್ಡೇಟು, ಇದರಿಂದ ಯಾವ ರೀತಿಯಾದಂಥ ಲಾಭ ಪಿಂಚಣಿದಾರರಿಗೆ ಆಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. EPS 95 ಉದ್ಯೋಗಿಗಳಿಗೆ EPFO ಗುಡ್ ನ್ಯೂಸ್. EPS 95 ಮಾಸಿಕ ಪಿಂಚಣಿ 5,000 ರೂಪಾಯಿಯಿಂದ ಏರಿಕೆ ಅಂತ ಹೇಳಲಾಗ್ತಾ ಇದೆ. ನೌಕರರ ಪಿಂಚಣಿ ಯೋಜನೆ EPS 95 ಅಡಿಯಲ್ಲಿ ಕನಿಷ್ಠ ಮಾಸಿಕ ಪಿಂಚಣಿಯಲ್ಲಿನ ಸಂಭವನೀಯ ಹೆಚ್ಚಳದ ಸುತ್ತ ಹೊಸ ಚರ್ಚೆ ನಡೆಯುತ್ತಿದೆ. ಈ ಯೋಜನೆಯನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ನಿರ್ವಹಿಸುತ್ತದೆ ಮತ್ತು ನಿವೃತ್ತಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಪ್ರಮುಖ ಆರ್ಥಿಕ ಬೆಂಬಲ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ EPS 95 ಅಡಿಯಲ್ಲಿ ಕನಿಷ್ಠ ಪಿಂಚಣಿ ತಿಂಗಳಿಗೆ 1,000 ರೂಪಾಯಿ ಅಷ್ಟಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ಮೊತ್ತವನ್ನು ತಿಂಗಳಿಗೆ 5,000 ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಪರಿಶೀಲಿಸುತ್ತಿದೆ. ಇನ್ನು ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿಲ್ಲವಾದರೂ ಈ ಬೆಳವಣಿಗೆ ದೇಶಾದ್ಯಂತ ಲಕ್ಷಾಂತರ ಪಿಂಚಣಿದಾರರಲ್ಲಿ ಭರವಸೆಯನ್ನು ಮೂಡಿಸಿದೆ. EPS 95 ಪಿಂಚಣಿ ಯೋಜನೆ ಅಂದರೆ ಏನು? ಖಾಸಗಿ ವಲಯದ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಒದಗಿಸಲು EPFO ಚೌಕಟ್ಟಿನಲ್ಲಿ 1995ರಲ್ಲಿ ನೌಕರರ ಪಿಂಚಣಿ ಯೋಜನೆ EPS 95 ಪರಿಚಯಿಸಲಾಯಿತು. ಇದು ನೌಕರರ ಭವಿಷ್ಯ ನಿಧಿ EPF ಯೋಜನೆಯ ಜೊತೆಗೆ ಕಾರ್ಯನಿರ್ವಹಿಸುತ್ತದೆ. EPS 95ನ ಪ್ರಮುಖ ಲಕ್ಷಣಗಳು: ಸಂಘಟಿತ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅನ್ವಯವಾಗುವಂಥದ್ದು. ಉದ್ಯೋಗದಾತರ EPF ಕೊಡುಗೆಯ ಒಂದು ಭಾಗವನ್ನು ಪಿಂಚಣಿ ನಿಧಿಗೆ ತಿರುಗಿಸಲಾಗುತ್ತದೆ. ಪಿಂಚಣಿ ಅರ್ಹತೆ ಪಡೆಯಲು ಕನಿಷ್ಠ 10 ವರ್ಷಗಳ ಸೇವೆ ಅಗತ್ಯವಾಗಿರುವಂಥದ್ದು. ಸಾಮಾನ್ಯವಾಗಿ 58 ವರ್ಷ ವಯಸ್ಸಿನ ನಂತರ ಪಾವತಿಸಬೇಕಾಗಿರುವಂತಹ ಒಂದು ಪಿಂಚಣಿ ಆಗಿರುತ್ತದೆ. ಸರ್ಕಾರಿ ಪಿಂಚಣಿಗಳನ್ನು ಪಡೆಯದ ಅನೇಕ ನಿವೃತ್ತ ಉದ್ಯೋಗಿಗಳಿಗೆ EPS 95 ನಿವೃತ್ತಿಯ ನಂತರ ನಿಯಮಿತ ಆದಾಯ ಪ್ರಾಥಮಿಕ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಸ್ತುತ ಪಿಂಚಣಿ ಮೊತ್ತ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆ. EPS 95 ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ಕೊನೆಯದಾಗಿ 2014ರಲ್ಲಿ ಪರಿಷ್ಕರಿಸಲಾಯಿತು ಮತ್ತು ತಿಂಗಳಿಗೆ 1,000 ರೂಪಾಯಿ ಎಂದು ನಿಗದಿಪಡಿಸಲಾಯಿತು. ಕಳೆದ ದಶಕದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರ, ಹೆಚ್ಚುತ್ತಿರುವ ಆರೋಗ್ಯ ವೆಚ್ಚಗಳು ಮತ್ತು ಹೆಚ್ಚಿನ ಜೀವನ ವೆಚ್ಚಗಳ ಹೊರತಾಗಿಯೂ ಪಿಂಚಣಿ ಮೊತ್ತ ಬದಲಾಗದೆ ಉಳಿದಿರುವಂಥದ್ದು ನಿಜಕ್ಕೂ ವಿಪರ್ಯಾಸದ ವಿಷಯವಾಗಿತ್ತು. ವಿವಿಧ ಪಿಂಚಣಿದಾರರ ಸಂಘಗಳು, ಕಾರ್ಮಿಕ ಸಂಘಗಳು ಮತ್ತು ನಿವೃತ್ತ ನೌಕರರ ಗುಂಪುಗಳು ನಿರಂತರವಾಗಿ ಹೆಚ್ಚಳಕ್ಕೆ ಒತ್ತಾಯಿಸುತ್ತಿವೆ. ಕೆಲವು ಸಂಸ್ಥೆಗಳು ತುಟ್ಟಿ ಭತ್ಯೆ ಜೊತೆಗೆ ತಿಂಗಳಿಗೆ ಕನಿಷ್ಠ 7,500 ರೂಪಾಯಿ ಪಿಂಚಣಿಯನ್ನು ಕೋರುತ್ತಿವೆ. ಆಹಾರ, ಔಷಧಿ, ವಿದ್ಯುತ್ ಬಿಲ್ಗಳು ಮತ್ತು ಬಾಡಿಗೆಯಂಥ ಮೂಲಭೂತ ಅವಕಾಶಗಳನ್ನು ಪೂರೈಸಲು ತಿಂಗಳಿಗೆ 1,000 ಸಾಕಾಗುವುದಿಲ್ಲ ಎಂದು ಅವರ ಒಂದು ಕಳವಳ. ಹಣದುಬ್ಬರವು ನಿರಂತರವಾಗಿ ಏರುತ್ತಿರುವುದರಿಂದ ಪರಿಷ್ಕರಣೆಯ ಬೇಡಿಕೆ ವೇಗವನ್ನು ಪಡೆದುಕೊಂಡಿದೆ. ಪಿಂಚಣಿಯನ್ನು 5,000ಕ್ಕೆ ಹೆಚ್ಚುವ ಒಂದು ಪ್ರಸ್ತಾವನೆಯನ್ನು ಇಲ್ಲಿ ಇಡಲಾಗ್ತಾ ಇದೆ. ಅನುಮೋದನೆ ದೊರೆತರೆ ಪ್ರಸ್ತಾವಿತ ಹೆಚ್ಚಳವು ನಿವೃತ್ತಿ ಉದ್ಯೋಗಿಗಳ ವಿಶೇಷವಾಗಿ ಆರ್ಥಿಕ ಸ್ಥಿರತೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದಾಗಿರುವಂಥದ್ದು. ಕಡಿಮೆ ಸಂಬಳದ ಖಾಸಗಿ ವಲಯದ ಉದ್ಯೋಗಿಗಳಲ್ಲಿ ಕೆಲಸ ಮಾಡಿದೆ. ಸೀಮಿತ ಭವಿಷ್ಯ ನಿಧಿ ಉಳಿತಾಯವನ್ನು ಹೊಂದಿರಿ. ಹೆಚ್ಚುವರಿ ಕುಟುಂಬ ಅಥವಾ ಸಾಮಾಜಿಕ ಬೆಂಬಲವನ್ನು ಪಡೆಯಬೇಕು. EPS ಆದಾಯವನ್ನು ಮಾತ್ರ ಅವಲಂಬಿಸಿ. ಅಂತಹ ಹೆಚ್ಚಳವು ಪಿಂಚಣಿದಾರರಿಗೆ ಆರೋಗ್ಯ ವೆಚ್ಚಗಳು ಮತ್ತು ದೈನಂದಿನ ಜೀವನ ವೆಚ್ಚಗಳನ್ನು ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಯಾರಿಗೆ ಇದರಿಂದ ಲಾಭ? EPS 95 ಅಡಿಯಲ್ಲಿ ಬರುವ ನಿವೃತ್ತಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ, ಕನಿಷ್ಠ 10 ವರ್ಷ EPF ಸಂಬಂಧಿತ ಸೇವೆಯನ್ನು ಹೊಂದಿರುವ ಪಿಂಚಣಿದಾರರಿಗೆ, ಪಿಂಚಣಿ ಆದಾಯವನ್ನೇ ಅವಲಂಬಿಸಿರುವ ಹಿರಿಯ ವ್ಯಕ್ತಿಗಳಿಗೆ, ಕನಿಷ್ಠ ನಿವೃತ್ತಿ ಉಳಿತಾಯ ಹೊಂದಿರುವ ಕಾರ್ಮಿಕರಿಗೆ. ಪ್ರಸ್ತುತ ಸ್ಥಿತಿ: ಇನ್ನೂ ಕೂಡ ಅಧಿಕೃತವಾಗಿರುವಂತಹ ಅಧಿಸೂಚನೆ ಇಲ್ಲ. ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಸರ್ಕಾರಿ ಆದೇಶವಿಲ್ಲವಾದರೂ ಈ ಬಗ್ಗೆ ಸರ್ಕಾರ ವಲಯದಲ್ಲಿ ಭಾರೀ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ನಿರ್ಧಾರ ತೆಗೆದುಕೊಳ್ಳಲು ಸಮಯ ಏಕೆ ಬೇಕು ಅಂತ ನೋಡಿದ್ರೆ, ಕನಿಷ್ಠ ಪಿಂಚಣಿ ಹೆಚ್ಚಿಸುವುದು ಹಲವಾರು ಸವಾಲುಗಳನ್ನು ಒಳಗೊಂಡಿದೆ. ಸರ್ಕಾರಿ ಸಂಪನ್ಮೂಲಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುತ್ತೆ. ಪಿಂಚಣಿ ನಿಧಿಯ ದೀರ್ಘಕಾಲೀನ ಸುಸ್ಥಿರತೆ ನೋಡಬೇಕಾಗಿರುವಂಥದ್ದು. EPFOನ ಆರ್ಥಿಕ ರಚನೆಯ ಮೇಲೆ ಪರಿಣಾಮ ಬೀರುವಂಥದ್ದು. ನೀತಿ ಮತ್ತು ಬಜೆಟ್ ಅನುಮೋದನೆಗಳಿಗೆ ಅಗತ್ಯತೆಗಳು. ಪಿಂಚಣಿದಾರರು ಏನು ಮಾಡಬೇಕಾಗಿದೆ ಅಂದರೆ, EPFO ಅಥವಾ ಕಾರ್ಮಿಕ ಸಚಿವಾಲಯದ ಅಧಿಕೃತ ಪ್ರಕಟಣೆಗಳನ್ನು ಮಾತ್ರ ಅವಲಂಬಿಸಿರಿ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುವ ಪರಿಶೀಲಿಸಿದ
ಹಕ್ಕುಗಳನ್ನು ತಪ್ಪಿಸಿ. ನಿಯಮಿತವಾಗಿ ಅಧಿಕೃತ ನವೀಕರಣಗಳನ್ನು ಪರಿಶೀಲಿಸಿ ಮತ್ತು KYC ಮತ್ತು ಪಿಂಚಣಿ ದಾಖಲೆಗಳನ್ನು ನವೀಕರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸೊ ಬೇಸಿಕಲಿ EPFO ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇಲ್ಲಿ ಬಂದಿರುವಂಥದ್ದು, ಸರ್ಕಾರದಿಂದ ಪಿಂಚಣಿದಾರರಿಗೆ EPS 95 ಪೆನ್ಷನ್ನಲ್ಲಿ ಭರ್ಜರಿ ಹೆಚ್ಚಳಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.